ಕೊಪ್ಪಳ ತಾಲೂಕಿನ ಹೊಸ ಕನಕಾಪುರ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ಹಾಗೂ ಶ್ರೀ ಕರಿಯಮ್ಮದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಕು ಮಗನ ಸಾಹಸ ಅರ್ಥಾತ್ ಮಂಜು ಮುಸುಕಿದ ಸಮಾಜ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ರಂಗಭೂಮಿ ಕಲಾವಿದರು ಉಚಿತವಾಗಿ ಈ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಆದ ಕಾರಣ ಹೊಸ ಕನಕಾಪುರ ಗ್ರಾಮದ ಗುರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಊರಿನ ಗ್ರಾಮದ ಗುರು ಹಿರಿಯರು ಹಾಗೂ ಸರ್ವ ಕಲಾಭಿಮಾನಿಗಳು ಈ ಒಂದು ನಾಟಕಕ್ಕೆ ಪ್ರೋತ್ಸಾಹ ಮಾಡಬೇಕೆಂದು ನಾನು ರಂಗಭೂಮಿ ಕಲಾವಿದರಾಗಿ ಕೂಡ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ನಾಟಕ ಸುಮಾರು ತಿಂಗಳ ಕಾಲ ಈ ಒಂದು ಕಲಾವಿದರು ಈ ನಾಟಕವನ್ನು ಅವರು ಕಲಿತು ಭಾಳ ಕಷ್ಟಪಡ್ತಾ ಇದ್ದಾರೆ. ಎಲ್ಲ ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈಗಾಗಲೇ ಗ್ರಾಮ ಪಂಚಾಯತಿ ಗಿಣಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಗಿಣಿಗೆರೆ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಹಾಗೂ ಹೊಸ ಕನಕಾಪುರ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು ಹಾಗೂ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಮುಖಂಡರು ಇರ್ಬೋದು, ಎಲ್ಲರಿಗೂ ಈಗಾಗಲೇ ನಮ್ಮ ಹೊಸ ಕನಕಾಪುರ ಗ್ರಾಮದ ಯುವಕರು ಹಾಗೂ ರಂಗಭೂಮಿ ಕಲಾವಿದರು ಹಾಗೂ ಹಿರಿಯರು ಎಲ್ಲ ಸೇರಿಕೊಂಡು ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ. ತಾವು ಕೂಡ ಈ ಒಂದು ಉಚಿತ ನಾಟಕಕ್ಕೆ ಭಾಗವಹಿಸಿ ಈ ಒಂದು ನಾಟಕವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೇ ದಿನಾಂಕ 28/12/2025 ರವಿವಾರದಂದು ರಾತ್ರಿ 10:30ಕ್ಕೆ ಸರಿಯಾಗಿ ಈ ಒಂದು ನಾಟಕ ಪ್ರದರ್ಶನ ಇರುತ್ತದೆ. ನುರಿತ ಅತ್ಯಂತ ರಂಗಭೂಮಿ ಹಾಗೂ ಖ್ಯಾತ ರಂಗಭೂಮಿ ಕಲಾವಿದರಾಗಿರ್ತಕ್ಕಂಥ ಬಸವರಾಜ್ ಗುಜನೂರ್ ರಾಜಶೇಖರ್ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಜ್ಞಾನಪ್ಪ ಪೂಜಾರ್ ತ್ಯಾಗರಾಜ್ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಸಣ್ಣ ಫಕೀರಪ್ಪ ತಳಬಾಳ ಸತ್ಯಾನಂದ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಹನುಮಂತಪ್ಪ ಎನ್ ವಿನೋದ್ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹನುಮಂತಪ್ಪ ತಳವಾರ ಕುಮಾರ್ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹಾಗೂ ಪ್ರಕಾಶ್ ಮುತ್ತೂರಿವರು ಜಯರಾಮ್ ಪಾತ್ರದಲ್ಲಿದ್ದಾರೆ. ಹಾಗೂ ರಮೇಶ್ ಶ್ರೀರಾಮ್ ಪಾತ್ರದಲ್ಲಿ, ಅವಿನಾಳಪ್ಪ ಅನ್ಸಿ ಸಿದ್ಧಲಿಂಗ ಪಾತ್ರದಲ್ಲಿ, ಹನುಮಂತಪ್ಪ ಅನ್ಸಿ ಗಜೇಂದ್ರ ಪಾತ್ರದಲ್ಲಿ, ಸುದೀಪ್ ಕೆ ಅವರು ವಿಜಯ್ ಪಾತ್ರದಲ್ಲಿ, ಹಾಗೂ ರಂಜಿತಾ ಪ್ರೇಮ ಪಾತ್ರದಲ್ಲಿ, ಸೌಮ್ಯ ರಾಜಶ್ರೀ ಪಾತ್ರದಲ್ಲಿ, ಪೂಜಾ ಜ್ಯೋತಿ ಪಾತ್ರದಲ್ಲಿ ಇವರು ಅಭಿನಯಿಸ್ತಾ ಇದ್ದಾರೆ. ಕಾರಣ ಎಲ್ಲ ನಮ್ಮ ಹೊಸ ಕನಕಾಪುರ ಗ್ರಾಮದ ಸರ್ವ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಹಾಗೂ ಹೊಸ ಕನಕಾಪುರ ಗ್ರಾಮದ ಊರಿನ ಗುರು ಹಿರಿಯರು ಹಾಗೂ ಎಲ್ಲ ಯುವಕರು ಹಾಗೂ ಸೇರಿದಂತೆ ಎಲ್ಲರೂ ಈ ಒಂದು ನಾಟಕವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಪಾತ್ರಧಾರಿಯಾಗಿರ್ತಕ್ಕಂಥ ಜ್ಞಾನಪ್ಪಣ್ಣ ಅವರು ಒಂದು ಡೈಲಾಗ್ ಹೊಡಿತಾರೆ. ಅವರು ಹೊಡೆಯೋದ್ರ ಮುಖಾಂತರ ತಮ್ಮಲ್ಲಿ ಭರಿಸ್ತಾ ಇದ್ದಾರೆ. ಅವರು ಜ್ಞಾನಪ್ಪಣ್ಣ ಅವರು ತ್ಯಾಗರಾಜ್ ಪಾತ್ರದಲ್ಲಿ ನಾಗಮಂಡಲದ ಕೋಲ್ ಮಿಂಚಿನ ಹೊಡೆತಕ್ಕೆ ಸಿಕ್ಕ ಭೂಮಂಡಲವೇ ಗಡಗಡನ ನಡಿಗಿ ಕಾಡಾನೆ ಮೃಗಗಳು ಕಂಡ ದಿಕ್ಕಿಗೆ ದಿಕ್ಕು ತಪ್ಪಿ ಓಡಿ ಹೋಗುವಂತೆ ನಾನು ಈ ಊರಿಗೆ ಕಾಲಿಟ್ಟೊಡನೆ ಹಿಂದೆ ಇಲ್ಲಿಗೆ ರಾವು ಆವರಿಸಿತು. ಈ ಪ್ರಚಂಡ ಗಂಡು ತ್ಯಾಗರಾಜನ ಕೈ ಚಳಕದ ಒಳಸಂಚು ಈ ಹಳ್ಳಿ ಮಬ್ಬರು ಹರಿಯಲಾರರು. ಅಂದು ಕಾಲೇಜಿನಲ್ಲಿ ನನ್ನ ಕಪ್ಪಳಕ್ಕೆ ಬಾರಿಸಿ ಅವಮಾನ ಮಾಡಿದ ಈ ಊರ ಸಾವಿತ್ರಿಯ ಸಾಕು ಮಗ ಸತ್ಯಾನಂದ, ಮುಗೀತು ನಿನ್ನ ಕತೆ. ಈ ಪ್ರಚಂಡ ಗಂಡು ತ್ಯಾಗರಾಜನ ಕ್ರೋಧಾಗ್ನಿಗೆ ನನ್ನ ಪ್ರೇಮದ ಹಾಲಿಂಗನದಲ್ಲಿ ನರ್ತಕ್ಕೆ ಆಗಿ ನನ್ನ ಕೈಗೊಂಬೆನಾಗಿ ಮಾಡಿಕೊಂಡು ನಿನ್ನ ತಂಗಿಯ ಪ್ರೇಮಳ ಬಾಳ ಹಾಳು ಮಾಡಿದಾಗಲೇ ನಾನು ಹಾಕಿರುವ ಮಾಯಾದ ಪ್ರಳಿಹಾಗ್ನಿಗೆ ಶಾಂತಿ. ಇದುವೇ ನನ್ನ ಕಪಟ ನಾಟಕದ ಪ್ರಥಮ ಪ್ರವೇಶ.